ಎನ್ ಅರ್ಥಸ್ ಬರ್ಟ್ರಾಂಡ್ ನಿರ್ದೇಶನದ ಹೋಮ್ ಸಾಕ್ಷ್ಯಚಿತ್ರವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು ಕನ್ನಡಿಗರಿಗೆ ಅರಿವು ಮೂಡಿಸಲೆಂದು. ಈ ಪ್ರಯತ್ನದ ಹಿಂದೆ ಯಾವುದೇ ಲಾಭದ ಉದ್ದೇಶ ಇಲ್ಲ. ಈ ಭೂಮಿ ನಮ್ಮ ಮನೆ. ನಾವು ಹೋಮೋಸೇಪಿಯನ್ಸ್, ಅಂದರೆ ಬುದ್ಧಿವಂತ ಮನುಷ್ಯರು. ಸೂರ್ಯನ ಸುತ್ತ ತಿರುಗುತ್ತಿರುವ 8 ಗ್ರಹಗಳ ಪೈಕಿ ಈ ನಮ್ಮ ಭೂಮಿಯಲ್ಲಿ ಮಾತ್ರ ಜೀವ ಅರಳಿದೆ. ಇಲ್ಲಿ ಜೀವ ಹುಟ್ಟಿದ್ದೇ ಒಂದು ಪವಾಡ. ಸುಮಾರು 400 ಕೋಟಿ ವರ್ಷಗಳ ಹಿಂದೆ ಇಲ್ಲಿ ಜೀವಿಗಳ ಉಗಮವಾಯಿತು. ಆದರೆ ನಾವು ಹುಟ್ಟಿದ್ದು ಕೇವಲ 2 ಲಕ್ಷ ವರ್ಷಗಳ ಹಿಂದೆ. ಈ ಚಿಕ್ಕ ಅವಧಿಯಲ್ಲೇ ಭೂಮಿಯ ಸಮತೋಲನವನ್ನು ನಾವು ಸಾಕಷ್ಟು ಕೆಡಿಸಿದ್ದೇವೆ. ಇತರೆಲ್ಲ ಜೀವಿಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಬೆಳೆದ ನಾವು ನಮ್ಮವರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದೇವೆ. ಜೊತೆಗೆ ಭೂಮಿಯ ಎಲ್ಲ ಜೀವವಾಸಗಳಲ್ಲೂ ಹಸ್ತಕ್ಷೇಪ ಮಾಡಿದ್ದೇವೆ. ನೀರು, ಮಣ್ಣು, ಅರಣ್ಯ, ಕೆರೆ, ಕಡಲು, ಕರಾವಳಿ, ಹಿಮಹಾಸು, ವಾಯುಮಂಡಲ ಎಲ್ಲವನ್ನೂ ಆಕ್ರಮಿಸುತ್ತಾ, ಕೊಳಕು ಹಬ್ಬಿಸುತ್ತಾ ಭೂಮಿಯ ಮೇಲಿನ ಅತ್ಯಂತ ಕಂಟಕಕಾರಿ ಜೀವಿಯಾಗಿ ಹೊಮ್ಮಿದ್ದೇವೆ. ಇಲ್ಲಿಂದಾಚೆಗಿನ ನನ್ನ ಮಾತನ್ನು ಎಚ್ಚರಿಕೆಯಿಂದ ಕೇಳಿ. ಮೊದಲು ನಮ್ಮ ಗ್ರಹ ಅಂದರೆ ಭೂಮಿ ಬರೀ ಬೆಂಕಿಯ ಉಂಡೆಯಾಗಿತ್ತು. ಆದರೂ ಇಲ್ಲೇ ಜೀವ ಎಂಬ ಪವಾಡ ಅಂಕುರಿಸಿತು. ಇಂದು ನಾವೇ ಇದಕ್ಕೆಲ್ಲ ಯಜಮಾನರಾಗಲು ಹೊರಟಿದ್ದೇವೆ. ಆದರೆ ನಾವು ಅಸಂಖ್ಯ ಜೀವಿಗಳ ಸರಣಿಯಲ್ಲಿನ ಒಂದು ಕೊಂಡಿ ಅಷ್ಟೆ. ಭೂಮಿಗೆ ವಿಶೇಷ ಭವಿಷ್ಯವಿತ್ತು. ಅದಕ್ಕೆ ಕಾರಣ ಅಲ್ಲಿದ್ದ ನೀರು. ಸೂರ್ಯನಿಂದ ಸರಿಯಾದ ದೂರದಲ್ಲಿ, ಹತ್ತಿರವೂ ಅಲ್ಲ, ದೂರವೂ ಅಲ್ಲ. ಇದರಿಂದಾಗಿ ನೀರನ್ನು ದ್ರವವಾಗಿಯೇ ಇಟ್ಟುಕೊಳ್ಳಲು ಭೂಮಿಗೆ ಸಾಧ್ಯವಾಯಿತು. ನದಿಗಳು ಹುಟ್ಟಿ ಭೂಮಿಯ ಹೊರಮೈಯನ್ನು ರೂಪಿಸಿದವು. ಭೂಮಿಯ ಜಲಚಕ್ರ ನಿರಂತರ. ಜಲಪಾತಗಳು, ನೀರಿನ ಆವಿ, ಮೋಡಗಳು, ಮಳೆ, ಬುಗ್ಗೆಗಳು, ನದಿಗಳು, ಸಮುದ್ರಗಳು, ಸಾಗರಗಳು, ನೀರ್ಗಲ್ಲುಗಳು. ಈ ಚಕ್ರ ನಿರಂತರ. ಭೂಮಿಯ ಮೇಲಿನ ಎಲ್ಲ ಕಾಲದ ಜೀವಸಂತತಿಗಳು ಅದೇ ನೀರನ್ನು ಕುಡಿದು ಬಾಳಿವೆ. ನೀರೆಂಬುದು ಅಚ್ಚರಿಯ ವಸ್ತು. ಎಲ್ಲ ವಸ್ತುಗಳಿಗಿಂತ ಅತ್ಯಂತ ಸ್ಥಿರ. ಅದು ಹರಿಯುವ ದ್ರವವಾಗುತ್ತದೆ, ಆವಿಯಾಗಿ ಅನಿಲವಾಗುತ್ತದೆ, ಮಂಜಿನಂತೆ ಗಟ್ಟಿಯೂ ಆಗುತ್ತದೆ. ಮರಗಳನ್ನು ರೂಪಿಸಲು ಭೂಮಿಗೆ 400 ಕೋಟಿ ವರ್ಷಗಳು ಬೇಕಾದವು. ಅವು ಸೂರ್ಯನತ್ತ ಯಾವ ಅವಸರವಿಲ್ಲದೆ ಬೆಳೆಯುತ್ತವೆ. ಅವುಗಳ ಎಲೆಗಳಿಗೆ ಸೂರ್ಯನೇ ಪುಷ್ಟಿ ನೀಡುತ್ತಾನೆ. ಭೂಮಿಯ ಮೇಲಿನ ಬದುಕಿನ ಬಗ್ಗೆ ನಮಗೇನು ಗೊತ್ತು? ಎಷ್ಟು ಜೀವ ಪ್ರಭೇದಗಳು ಗೊತ್ತು? 10ನೇ ಒಂದರಷ್ಟು ಅಥವಾ 100ನೇ ಒಂದರಷ್ಟು? ಅವುಗಳನ್ನು ಜೋಡಿಸುವ ಬಂಧದ ಬಗ್ಗೆ ನಮಗೇನು ಗೊತ್ತು? ಈ ಭೂಮಿ ಒಂದು ಅದ್ಭುತ. ಪ್ರಾಣಿಗಳ ಕುಟುಂಬಗಳು ರೂಪುಗೊಳ್ಳುತ್ತವೆ. ಅವಕ್ಕೆ ಅವುಗಳದ್ದೇ ಸಂಪ್ರದಾಯ ಮತ್ತು ರಿವಾಜುಗಳು. ಕೆಲವು ತಮ್ಮ ಹುಲ್ಲುಗಾವಲಿಗೆ ಹೊಂದಿಕೊಳ್ಳುತ್ತವೆ, ಕೆಲ ಹುಲ್ಲುಗಾವಲುಗಳೇ ಅವುಗಳಿಗೆ ಹೊಂದಿಕೊಳ್ಳುತ್ತವೆ. ಹೀಗೆ ಎರಡಕ್ಕೂ ಲಾಭ. ಪ್ರಾಣಿಯು ತನ್ನ ಹಸಿವನ್ನು ನೀಗಿಕೊಳ್ಳುತ್ತದೆ, ಮರವು ಮತ್ತೆ ಚಿಗುರಿ ಬೆಳೆಯುತ್ತದೆ. ಪ್ರತಿಯೊಂದು ಜೀವಿಗೂ ಅದರದ್ದೇ ಸ್ಥಾನವಿದೆ. ಯಾವುದೂ ವ್ಯರ್ಥವಲ್ಲ, ಹಾನಿಕಾರಕವಲ್ಲ. ಅವೆಲ್ಲವೂ ಪರಸ್ಪರ ಸಮತೋಲನ ರೂಪಿಸುತ್ತವೆ. ಅಲ್ಲೇ ನಾವು ಹೋಮೋಸೇಪಿಯನ್ಸ್, ಜಾಣ ಮಾನವರು ಈ ಕಥೆಯನ್ನು ಪ್ರವೇಶಿಸುತ್ತೇವೆ. ಈ ಭೂಮಿಯು 400 ಕೋಟಿ ವರ್ಷಗಳಿಂದ ಸೃಷ್ಟಿಸಿದ್ದ ಅತಿ ಸುಂದರ ಪರಂಪರೆಯ ಲಾಭವನ್ನು ನಾವು ಪಡೆಯುತ್ತೇವೆ. ಈಗ ನಾವು ಎಲ್ಲ ಖಂಡಗಳ ಕರಾವಳಿ, ನದಿ, ಸರೋವರಗಳ ತಟಗಳಲ್ಲಿ ಬದುಕುತ್ತಿದ್ದೇವೆ.
ನಾವು ನಿರ್ಮಿಸಿದ ಮೊದಲ ಪಟ್ಟಣಗಳು ಇತ್ತೀಚಿನವು. ಅದು ಮಾನವನ ಇತಿಹಾಸದಲ್ಲಿ ಗಮನಾರ್ಹವಾದ ದಾಪುಗಾಲಾಗಿತ್ತು. ನಾವು ಸಾಮಾಜಿಕ ಜೀವಿಗಳಾದೆವು. ಒಂದುಗೂಡಿ ಜ್ಞಾನವನ್ನು ಮತ್ತು ಕುಶಲಕಲೆಗಳನ್ನು ಹಂಚಿಕೊಂಡೆವು. ನಾವೆಲ್ಲ ನಾಗರಿಕರಾದೆವು. ಆದರೆ ನಮಗೆ ಬೇಕಿದ್ದ ಶಕ್ತಿಯನ್ನು ಪ್ರಕೃತಿಯೇ ಒದಗಿಸುತ್ತಿತ್ತು. ಸಾವಿರಾರು ವರ್ಷಗಳ ಕಾಲ ಇದೇ ಮನುಕುಲದ ಕಥೆಯಾಗಿತ್ತು. ನಮಗೆ ಬೇಕಿದ್ದಷ್ಟನ್ನು ಮಾತ್ರ ಭೂಮಿಯಿಂದ ಪಡೆಯುತ್ತಿದ್ದರಿಂದ ಸುದೀರ್ಘ ಕಾಲದವರೆಗೆ ನಮ್ಮ ಮತ್ತು ಭೂಮಿಯ ಸಂಬಂಧ ಸಮತೋಲನದಲ್ಲಿತ್ತು. ತನ್ನಲ್ಲಿರದ ಶಕ್ತಿಯನ್ನು ಪಡೆಯಲು ನಿರಂತರ ಪ್ರಯತ್ನ ಮಾಡತೊಡಗಿದ. ಆಗ ಆತ ಭೂಮಿಯೊಳಗೆ ಹುದುಗಿದ್ದ ಶಕ್ತಿಯನ್ನು ಪತ್ತೆ ಮಾಡಿ ಬಳಸತೊಡಗಿದ. ಅದೇ ಕಲ್ಲಿದ್ದಲು, ಅದೇ ಅನಿಲ, ಎಲ್ಲಕ್ಕಿಂತ ಮುಖ್ಯವಾಗಿ ಅದು ತೈಲ. 50 ವರ್ಷಗಳಲ್ಲಿ ಈ ಭೂಮಿಯು ಆಮೂಲಾಗ್ರವಾಗಿ ಬದಲಾಗಿ ಹೋಯಿತು. ವೇಗ, ಅತಿ ವೇಗ. ಚೀನಾದ ಶೆಂಝೆನ್ ನಗರದಲ್ಲಿ 100 ಗಗನಚುಂಬಿ ಕಟ್ಟಡಗಳು. ಶೆಂಝೆನ್ ಕೇವಲ 40 ವರ್ಷಗಳ ಹಿಂದೆ ಮೀನುಗಾರಿಕೆಯ ಒಂದು ಸಣ್ಣ ಹಳ್ಳಿಯಾಗಿತ್ತು. ವೇಗ, ಅತಿ ವೇಗ. ಶಾಂಘೈನಲ್ಲಿ 3000ಕ್ಕೂ ಹೆಚ್ಚು ಗಗನಚುಂಬಿಗಳನ್ನು ಕಳೆದ 20 ವರ್ಷಗಳಲ್ಲಿ ಕಟ್ಟಲಾಗಿದೆ. ವೇಗ, ಅತಿ ವೇಗ. ನ್ಯೂಯಾರ್ಕ್ ವಿಶ್ವದ ಪ್ರಪ್ರಥಮ ಮಹಾನಗರ. ಅದೀಗ ಅಪಾರ ಶಕ್ತಿ ಬಳಕೆಯ ಸಂಕೇತ. ತೈಲದ ಶಕ್ತಿಯು ವಿದ್ಯುತ್ ಶಕ್ತಿಯ ಎಲಿವೇಟರ್ಗಳ ಆವಿಷ್ಕಾರಕ್ಕೆ ಕಾರಣವಾಯಿತಲ್ಲದೆ ಅದು ಮತ್ತೆ ಗಗನಚುಂಬಿಗಳ ಪೈಪೋಟಿಗೂ ಕಾರಣವಾಯಿತು. ಪೆಟ್ರೋಲ್ ಮತ್ತು ಕಲ್ಲಿದ್ದಲನ್ನು ಅಪಾರ ಪ್ರಮಾಣದಲ್ಲಿ ಬಳಸಿದ ದೇಶ ಅಮೆರಿಕ. ಅದರ ಸಹಾಯದಿಂದ ಕೃಷಿಕರ ದೇಶವು ಕೃಷಿ ಉದ್ಯಮಿಗಳ ದೇಶವಾಯಿತು. ಮನುಷ್ಯರ ಬದಲಿಗೆ ಯಂತ್ರಗಳು ಬಂದವು. ಆದರೆ ಹೀಗೆ ಬೆಳೆದ ಧಾನ್ಯವನ್ನು ಪಶು ಆಹಾರ ಅಥವಾ ಜೈವಿಕ ಇಂಧನವನ್ನಾಗಿ ರೂಪಾಂತರಿಸುತ್ತಾರೆ. ವೇಗ, ಅತಿ ವೇಗ. ಪೆಟ್ರೋ ತೈಲ ಬರಗಾಲವನ್ನು ಹಿಮ್ಮೆಟ್ಟಿಸಿದೆ. ಕೃಷಿ ಇಂದು ಮಾನವ ಕುಲದ 70% ನೀರನ್ನು ಬಳಸುತ್ತದೆ. ಏಕಜಾತಿಯ ಬೆಳೆಗಳಿಂದಾಗಿ ಕೀಟಗಳ ಹಾವಳಿಯು ಹೆಚ್ಚಾಯಿತು. ಅವುಗಳನ್ನು ನಿಯಂತ್ರಿಸಲು ಕೀಟನಾಶಕಗಳನ್ನು ಶೋಧಿಸಿದೆವು. ಇಳುವರಿ ಹೆಚ್ಚಿಸಲು ರಸಗೊಬ್ಬರದ ಬಳಕೆ ಪ್ರಾರಂಭಿಸಿದೆವು. ಕೀಟಗಳ ನಾಶದ ಜೊತೆಗೆ ಇತರೆಲ್ಲ ಸ್ನೇಹಜೀವಿಗಳ ಧ್ವಂಸ ಕಾರ್ಯ ನಿರಂತರ ನಡೆಯಿತು. ಕೀಟನಾಶಕಗಳು ರಸಗೊಬ್ಬರಗಳ ಜೊತೆ ಮಣ್ಣು, ಸಸ್ಯಗಳು, ಪ್ರಾಣಿಗಳು, ನದಿಗಳು ಮತ್ತು ಸಾಗರಗಳನ್ನು ಸೇರಿವೆ. ಅವು ಜೀವಕೋಶಗಳ ಹೃದಯದಲ್ಲೇ ತೂರಿಕೊಂಡಿವೆ. ಹೀಗಾಗಿ ಸಾವಿರಾರು ವರ್ಷಗಳಿಂದ ರೈತರು ನೈಸರ್ಗಿಕವಾಗಿ ಪೋಷಿಸಿಕೊಂಡು ಬಂದಿದ್ದ ಬೆಳೆಯ ತಳಿಗಳು ಈ ಭೂಮಿಯಿಂದಲೇ ಕಣ್ಮರೆಯಾಗಿವೆ. ವೇಗ, ಅತಿ ವೇಗ. ದೇಶವೊಂದು ಅಭಿವೃದ್ಧಿ ಹೊಂದಿದಷ್ಟು ಜನರು ಹೆಚ್ಚು ಹೆಚ್ಚು ಮಾಂಸವನ್ನು ತಿನ್ನುತ್ತಾರೆ. ಈ ವಿಶಾಲ ದನಗಾವಲುಗಳಲ್ಲಿ ಲಕ್ಷಗಟ್ಟಲೆ ದನಗಳಿವೆ. ಆದರೆ ಇಲ್ಲಿ ಒಂದೆಸಳು ಹುಲ್ಲು ಬೆಳೆಯುವುದಿಲ್ಲ. ಟ್ರಕ್ಕುಗಳ ಸಾಲು ಸೋಯಾ ಆಹಾರವನ್ನು ತರುತ್ತವೆ. ಈ ಪ್ರೋಟೀನ್ ಯುಕ್ತ ಸೋಯಾ ಟನ್ನುಗಟ್ಟಲೆ ಮಾಂಸವಾಗುತ್ತದೆ. 1 ಕಿಲೋ ಆಲೂಗಡ್ಡೆ ಬೆಳೆಯಲು 100 ಲೀಟರ್ ನೀರು ಸಾಕಾದರೆ 1 ಕಿಲೋ ಅಕ್ಕಿ ಬೆಳೆಯಲು 4000 ಲೀಟರ್ ನೀರು ಬೇಕು. 1 ಕಿಲೋ ದನದ ಮಾಂಸ ಉತ್ಪಾದಿಸಲು 13,000 ಲೀಟರ್ ನೀರು ಬೇಕು. ನಮ್ಮ ಕೃಷಿ ಈಗ ತೈಲ ಶಕ್ತಿಯಿಂದಲೇ ನಡೆಯುತ್ತಿದೆ. ಅದು ವೈವಿಧ್ಯ ಬೆಳೆಗಳ ಬದಲಿಗೆ ಏಕರೂಪವನ್ನು ತಂದಿಟ್ಟಿದೆ.
ಅದು ನಮ್ಮ ಬದುಕು ಪೂರ್ಣವಾಗಿ ತೈಲದ ಮೇಲೆಯೇ ಅವಲಂಬಿತವಾಗುವಂತೆ ಮಾಡಿದೆ. ಇದು ನಮ್ಮೆಲ್ಲರ ದುರಾಸೆಗಳಿಗೆ ಕುಮ್ಮಕ್ಕು ನೀಡಿ ಪೋಷಿಸುತ್ತದೆ. ಒಂದಲ್ಲ ಒಂದು ದಿನ ಈ ಪೆಟ್ರೋ ತೈಲ ಸಂಪನ್ಮೂಲ ಮುಗಿಯುತ್ತದೆ ಎಂಬುದು ನಮಗೆ ಗೊತ್ತು. ಆದರೆ ಅದನ್ನು ನಂಬಲು ನಮಗೆ ಮನಸ್ಸಿಲ್ಲ. ವೇಗ, ಅತಿವೇಗ. ಕಾರುಗಳಿಂದಾಗಿಯೇ ನಗರಗಳು ದೂರ ದೂರಕ್ಕೆ ವಿಸ್ತರಣೆಯಾಗುತ್ತಿವೆ. ಕೆಲವೇ ಅದೃಷ್ಟಶಾಲಿ ದೇಶಗಳ ಮಾದರಿ ಈಗ ವಿಶ್ವವ್ಯಾಪಿ ಕನಸಾಗಿದೆ. ಕಾರುಗಳು ಆರಾಮ ಮತ್ತು ಪ್ರಗತಿಯ ಸಂಕೇತಗಳಾಗಿವೆ. ಪ್ರತಿಯೊಂದು ಸಮಾಜವೂ ಇದೇ ಮಾದರಿಯನ್ನು ಅನುಸರಿಸಿದ್ದೇ. ಆದರೆ ಈ ಗ್ರಹದಲ್ಲಿ ಈಗಿರುವ 90 ಕೋಟಿ ವಾಹನಗಳ ಬದಲಿಗೆ 500 ಕೋಟಿ ವಾಹನಗಳು ಇರುತ್ತಿದ್ದವು. ಎಲ್ಲೆಲ್ಲೂ ಯಂತ್ರಗಳು ಹೂತು ಹೋಗಿದ್ದ ಖನಿಜಗಳನ್ನು ಮೇಲಕ್ಕೆತ್ತುತ್ತಿವೆ. ಈ ಶತಮಾನದ ಅಂಚಿನ ಹೊತ್ತಿಗೆ ಭೂಮಿಯ ಎಲ್ಲ ಖನಿಜ ಸಂಪತ್ತು ಮುಗಿದೇ ಹೋಗಿರುತ್ತದೆ. ವೇಗ, ಅತಿವೇಗ. ಬಂದರುಗಳು ತೈಲದ ಟ್ಯಾಂಕರುಗಳನ್ನು, ಕಂಟೈನರ್ ಹಡಗುಗಳನ್ನು ಹೊರಕಳಿಸುತ್ತಿವೆ. ಗ್ರಾಹಕ ಉತ್ಪನ್ನಗಳು ಸಾವಿರಾರು ಕಿಲೋಮೀಟರ್ಗಳ ದೂರ ನಿತ್ಯ ಪಯಣಿಸುತ್ತವೆ. ಉತ್ಪಾದನೆ ಎಲ್ಲೋ, ಬಳಕೆ ಇನ್ನೆಲ್ಲೋ. 90% ವ್ಯಾಪಾರವು ಸಮುದ್ರದ ಮೂಲಕವೇ ಆಗುತ್ತದೆ. ಕೇವಲ ನಮ್ಮ ಕಣ್ಣಿಗೆ ಕಾಣುವುದಷ್ಟನ್ನೇ ನೋಡುವ ನಾವು ಈ ಭೂಮಿಯ ಮುಕ್ಕಾಲು ಭಾಗವನ್ನು ಆವರಿಸಿರುವ ಸಮುದ್ರ ಜಗತ್ತಿನ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದೇವೆ? ಸಾಗರದ ಆಳತಾಣಗಳು ಈಗಲೂ ಒಂದು ರಹಸ್ಯವೇ ಹೌದು. ಅಲ್ಲಿ ಸಾವಿರಾರು ಜೀವ ಪ್ರಭೇದಗಳಿವೆ. ಕಾರ್ಖಾನೆಯಂತಹ ಹಡಗುಗಳು ಸಮುದ್ರಗಳನ್ನು ಬರಿದು ಮಾಡುತ್ತಿವೆ. ಬಹುತೇಕ ದೊಡ್ಡ ಮೀನುಗಳೆಲ್ಲವನ್ನು ಸಂತಾನೋತ್ಪತ್ತಿಗೂ ಸಮಯ ನೀಡದೆ ಬೇಟೆಯಾಡಿ ತಿಂದು ಮುಗಿಸಿದ್ದೇವೆ. ಮೀನುಗಳನ್ನೇ ತಿಂದು ಬದುಕುತ್ತಿದ್ದ ಇತರೆ ಸಾಗರ ಜೀವಿಗಳಿಗೆ ಆಹಾರವೇ ಸಿಗುತ್ತಿಲ್ಲ. ಸಮುದ್ರ ಹಕ್ಕಿಗಳು ತಮ್ಮ ಆಹಾರಕ್ಕಾಗಿ ಮತ್ತಷ್ಟು ದೂರ ದೂರ ಹಾರಬೇಕಿದೆ. ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ಬೆಳೆ ಬೆಳೆಯುವುದಕ್ಕೆ ಅತಿ ಆಳದಿಂದ ತೆಗೆದ ಫಾಜಿಲ್ ನೀರನ್ನು ಬಳಸುತ್ತಿದ್ದಾರೆ. ಈ ಫಾಜಿಲ್ ನೀರು 25,000 ವರ್ಷಗಳ ಹಿಂದೆ ಈ ಮರುಭೂಮಿಯಲ್ಲಿ ಮಳೆಯಾಗಿದ್ದಾಗ ಇಲ್ಲಿ ಸಂಗ್ರಹವಾಗಿತ್ತು. ಫಾಜಿಲ್ ನೀರೆಂದರೆ ನವೀಕರಿಸಲಾಗದ ಜಲಸಂಪನ್ಮೂಲ. ಈ ಮರುಭೂಮಿಯ ಹಲವಾರು ಫಾಜಿಲ್ ಜಲಮೂಲಗಳು ಬತ್ತಿ ಹೋಗಿವೆ. ಈ ಜಲಮೂಲಗಳು ಮತ್ತೆಂದೂ ತುಂಬಲಾರವು. ಇಸ್ರೇಲ್ ದೇಶವು ಮರುಭೂಮಿಯನ್ನೇ ಕೃಷಿಭೂಮಿಯಾಗಿಸಿತು. ರಫ್ತು ಹೆಚ್ಚಿದಂತೆ ನೀರಿನ ಬಳಕೆಯೂ ಹೆಚ್ಚುತ್ತಾ ಹೋಯಿತು. ಹಾಗಾಗಿ ಒಮ್ಮೆ ಬಲಾಢ್ಯ ನದಿಯಾಗಿದ್ದ ಜೋರ್ಡಾನ್ ಈಗ ಒಣಕಲು ಸೋರಿಕೆ ಅಷ್ಟೇ. ಈ ನದಿಯ ನೀರೆಲ್ಲ ಹಣ್ಣು ಮತ್ತು ತರಕಾರಿಗಳ ದೈತ್ಯ ಕ್ರೇಟ್ಗಳ ಮೂಲಕ ಜಗತ್ತಿನ ಸೂಪರ್ ಮಾರ್ಕೆಟ್ಗಳಿಗೆ ಹರಿದು ಹೋಗಿದೆ. ಈ ಭೂಮಿಯ 10ರಲ್ಲೊಂದು ಪ್ರಮುಖ ನದಿ ಮಳೆಗಾಲ ಬಿಟ್ಟು ಇನ್ಯಾವಾಗಲೂ ಸಮುದ್ರವನ್ನೇ ತಲುಪುವುದಿಲ್ಲ. ಜೋರ್ಡಾನ್ ನದಿ ಬತ್ತಿದ್ದರ ಪರಿಣಾಮವಾಗಿ ಮೃತ ಸಮುದ್ರದ ಮಟ್ಟವು ಪ್ರತಿ ವರ್ಷವೂ 1 ಮೀಟರ್ ಕೆಳಗೆ ಕುಸಿಯುತ್ತಿದೆ. ಆವಿಯಿಂದ ಉಪ್ಪಿನ ದ್ವೀಪಗಳೇ ಈಗ ಹುಟ್ಟಿಕೊಂಡಿವೆ. ಸುಂದರ, ಆದರೆ ಬಂಜರು. ದುಬೈ ಎಂದರೆ ಬಳಕೆದಾರರ ಸ್ವರ್ಗ. ಬೇರೆಡೆ ಅಸಾಧ್ಯವೆನಿಸಿದ್ದನ್ನೆಲ್ಲ ಇಲ್ಲಿ ಸಾಧ್ಯ ಮಾಡಲಾಗಿದೆ. ಸಮುದ್ರದಲ್ಲೇ ಕೃತಕ ದೀಪಗಳನ್ನು ಕಟ್ಟಿರುವುದು. ದುಬೈಗೆ ಇರುವ ನೈಸರ್ಗಿಕ ಸಂಪನ್ಮೂಲಗಳು ತೀರಾ ಕಡಿಮೆ. ಆದರೆ ಅದು ತೈಲ ಮಾರಾಟದಿಂದ ಬಂದ ಹಣವನ್ನು ಸುರಿದು ಜಗತ್ತಿನ ಎಲ್ಲೆಡೆಯಿಂದಲೂ ಜನ ಮತ್ತು ವಸ್ತುಗಳನ್ನು ತರಿಸಿಕೊಳ್ಳುತ್ತಿದೆ. ಗಗನಚುಂಬಿಗಳ ದೊಡ್ಡ ಕಾಡನ್ನೇ ಅದು ಕಟ್ಟುತ್ತಿದೆ. ದುಬೈನಲ್ಲಿ ಕೃಷಿಗೆ ಭೂಮಿಯೇ ಇಲ್ಲ, ಆದರೆ ಅದು ಆಹಾರವನ್ನು ಆಮದು ಮಾಡಿಕೊಳ್ಳುತ್ತಿದೆ. ದುಬೈನಲ್ಲಿ ಕುಡಿಯುವ ನೀರೂ ಇಲ್ಲ, ಆದರೆ ಅದು ಸಮುದ್ರದ ನೀರನ್ನು ಸಿಹಿ ಮಾಡುತ್ತಿದೆ. ದುಬೈನಲ್ಲಿ ಅಪಾರವಾದ ಬಿಸಿಲಿದೆ,
ಆದರೆ ಅಲ್ಲಿ ಸೌರಶಕ್ತಿಯ ಬಳಕೆಯೇ ಇಲ್ಲ. ಅತಿ ಮತ್ತು ಅತಿಶಯದ ನಗರವಿದು. ದುಬೈ ಎಂದರೆ ಹಣವಿದ್ದ ಎಲ್ಲರನ್ನೂ ತನ್ನತ್ತ ಸೆಳೆಯುವ ದೀಪಸ್ತಂಭವಾಗಿದೆ. ಭಾರತವು ನೀರಿನ ಕೊರತೆಯಿಂದ ಅತಿ ಸಂಕಷ್ಟಕ್ಕೆ ತುತ್ತಾಗುವ ದೇಶವಾಗಲಿದೆ. ಕಳೆದ 50 ವರ್ಷಗಳಲ್ಲಿ ಬಹು ಆಳಕ್ಕೆ 2 ಕೋಟಿಗೂ ಹೆಚ್ಚು ಕೊಳವೆ ಬಾವಿಗಳನ್ನು ಕೊರೆದು ನೀರನ್ನು ದುರ್ಬಳಕೆ ಮಾಡಿದ್ದರಿಂದ ಜಲಮೂಲಗಳು ಬತ್ತಿ ಹೋಗಿವೆ. ನೀರು, ಗಾಳಿ, ನೆಲ, ಮರ, ವಿಶ್ವದ ಪವಾಡವೆಲ್ಲ ನಮ್ಮ ಕಣ್ಣೆದುರೇ ಇದೆ. ಮರಗಳು ಅಂತರ್ಜಲವನ್ನು ಹಗುರ ಮಂಜಿನಂತೆ ವಾತಾವರಣಕ್ಕೆ ಸೂಸುತ್ತವೆ. ಅವು ಒಂದು ಮೇಲ್ಚಪ್ಪರವನ್ನೇ ಕಟ್ಟಿ ಭಾರೀ ಮಳೆಯ ಪ್ರಭಾವವನ್ನು ತಡೆಯುತ್ತವೆ. ಮಣ್ಣಿನ ಸವಕಳಿ ತಡೆಯುತ್ತವೆ. ಕಾಡುಗಳು ಜೀವಕ್ಕೆ ಬೇಕಾದ ತೇವಾಂಶವನ್ನು ನೀಡುತ್ತವೆ. ಈ ಕಾಡುಗಳಲ್ಲಿ ನಮ್ಮನ್ನು ಗುಣಮುಖವಾಗಿಸುವ ಔಷಧಗಳಿವೆ. ಕಾಂಡ್ಲ ವೃಕ್ಷಗಳು ಸಾಗರಗಳ ನರ್ಸರಿಗಳು. ಅವುಗಳ ಬೆಸೆದುಕೊಂಡ ಬೇರುಗಳು ಮೀನುಗಳಿಗೆ ಆಶ್ರಯ ಒದಗಿಸುತ್ತವೆ. ಕಾಂಡ್ಲ ಕಾಡುಗಳು ಕರಾವಳಿಗಳನ್ನು ಚಂಡಮಾರುತಗಳಿಂದ, ಅಬ್ಬರದ ಅಲೆಗಳಿಂದ, ಸಮುದ್ರ ಕೊರೆತದಿಂದ ರಕ್ಷಿಸುತ್ತವೆ. ಆದರೂ ಇವೆಲ್ಲವೂ 20ನೇ ಶತಮಾನದಲ್ಲಿ ನಮ್ಮಿಂದ ಅರ್ಧಕ್ಕೂ ಹೆಚ್ಚು ನಾಶವಾದವು. ಪ್ರತಿ ವರ್ಷವೂ 130 ಲಕ್ಷ ಹೆಕ್ಟೇರ್ಗಳಷ್ಟು ಉಷ್ಣವಲಯದ ಕಾಡನ್ನು ಬೇಸಾಯ ಹಾಗೂ ಪೀಠೋಪಕರಣಗಳಿಗಾಗಿ ಕಡಿದಿದ್ದೇವೆ, ಇಲ್ಲವೇ ಸುಟ್ಟು ಹಾಕಿದ್ದೇವೆ. ಅಮೆಜಾನ್ ಅರಣ್ಯ ಗೊತ್ತಲ್ಲ, ವಿಶ್ವದ ಅತಿದೊಡ್ಡ ಮಳೆಕಾಡು. ಇದು ಈಗಾಗಲೇ 20% ನಾಶವಾಗಿದೆ. ಈ ಕಾಡಿನ ಬದಲಿಗೆ ಅಲ್ಲಿ ಸೋಯಾಬೀನ್ ಹೊಲಗಳು ಮೇಲೆದ್ದಿವೆ. ಈ ಸೋಯಾಬೀನ್ಗಳ ಉತ್ಪಾದನೆಯ 95% ಪ್ರಮಾಣವು ಯುರೋಪ್ ಮತ್ತು ಏಷ್ಯಾದ ರಾಸು ಮತ್ತು ಕೋಳಿಗಳ ಆಹಾರಕ್ಕೆ ಬಳಕೆಯಾಗುತ್ತಿದೆ. ಹೀಗೆ ಕಾಡು ಮಾಂಸವಾಗಿ ಪರಿವರ್ತನೆಯಾಗಿದೆ. ಈ ಅರಣ್ಯಗಳು ಉರಿದಾಗ ಭಾರೀ ಪ್ರಮಾಣದ ಇಂಗಾಲವನ್ನು ಹೊರಸೂಸುತ್ತವೆ. ಭೂಮಿ ಬಿಸಿಯಾಗುತ್ತಿರುವುದಕ್ಕೆ ಕಾಡು ನಾಶವು ಒಂದು ಪ್ರಮುಖ ಕಾರಣ. ಇದರಿಂದ ಸಾವಿರಾರು ಜೀವ ಪ್ರಭೇದಗಳು ಎಂದೆಂದೂ ಕಾಣದಂತೆ ಮಾಯವಾಗುತ್ತಿವೆ. ಅವುಗಳೊಂದಿಗೆ ಜೀವ ವಿಕಾಸದ ಒಂದು ಉದ್ದ ಸರಪಳಿಯೇ ಕಳಚಿಕೊಳ್ಳುತ್ತಿದೆ. ನೀರು, ಗಾಳಿ, ಭೂಮಿ ಮತ್ತು ಈ ಸೂರ್ಯನನ್ನು ಕಾಡು ಒಗ್ಗೂಡಿಸುತ್ತದೆ. ಆದರೆ ಬೋರ್ನಿಯೋದಲ್ಲಿ ಈ ಬಂಧ ತುಂಡಾಗಿದೆ, ಏಕೆಂದರೆ ಅಲ್ಲಿನ ಕಾಡು ಸಂಪೂರ್ಣ ನಾಶವಾಗಿದೆ. ಇದು ಒಂದು ಕಾಲದಲ್ಲಿ ಈ ಭೂಮಿಯ ಮಹಾನ್ ಜೀವವೈವಿಧ್ಯದ ಸಂಗ್ರಹಾಗಾರವಾಗಿತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ತಾಳೆ ಎಣ್ಣೆಯನ್ನು ಬೋರ್ನಿಯೋದಲ್ಲಿ ಉತ್ಪಾದಿಸಬೇಕೆಂಬ ನಿರ್ಣಯವೇ ಈ ದುರಂತಕ್ಕೆ ಕಾರಣವಾಯಿತು. ಕಳೆದ 50 ವರ್ಷಗಳಲ್ಲಿ ಕಾಗದದ ಬೇಡಿಕೆಯು 5 ಪಟ್ಟು ಬೆಳೆದಿದ್ದರಿಂದ ಕಾಡನ್ನು ಕಡಿದು ನೀಲಗಿರಿ ನಿಡುತೋಪುಗಳನ್ನು ಬೆಳೆಸಲಾಯಿತು. ಮಾನೋಕಲ್ಚರ್ ಎಂದರೆ ಒಂದೇ ಜಾತಿಯ ಮರಗಳಿರುವ ಇಲ್ಲಿ ಜೀವವೈವಿಧ್ಯವೇ ವಿರಳ. ಸೋಯಾಬೀನ್, ತಾಳೆ ಎಣ್ಣೆ, ನೀಲಗಿರಿ ಮರಗಳು ಜೀವಲೋಕಕ್ಕೆ ಬೇಕಾದ ದ್ರವ್ಯಗಳನ್ನು ನಾಶ ಮಾಡಿ ಬದಲಿಗೆ ಮನುಷ್ಯನ ಐಷಾರಾಮಿ ಬದುಕಿಗೆ ಬೇಕಾದ್ದನ್ನು ಮಾತ್ರ ನೀಡುತ್ತವೆ. ಆದರೆ ಬದುಕುಳಿಯುವ ಕೊನೆಯ ಪ್ರಯತ್ನವಾಗಿ ಇನ್ನೆಲ್ಲೋ ಕೆಲವೆಡೆ ಕಾಡು ನಾಶವಾಗುತ್ತದೆ. 200 ಕೋಟಿಗೂ ಹೆಚ್ಚು ಜನ ಈಗಲೂ ಇದ್ದಿಲನ್ನೇ ಅವಲಂಬಿಸಿದ್ದಾರೆ. ಅತ್ಯಂತ ಬಡ ದೇಶಗಳಲ್ಲಿ ಒಂದಾದ ಹೈಟಿಯಲ್ಲಿ ಇದ್ದಿಲು ಅತಿ ಪ್ರಮುಖ ಬಳಕೆಯ ವಸ್ತು. ಒಂದೊಮ್ಮೆ ಕೆರಿಬಿಯನ್ ದ್ವೀಪಗಳ ಮುತ್ತಿನ ಮಣಿಯಾಗಿದ್ದ ಹೈಟಿ ಈಗ ವಿದೇಶಿ ನೆರವಿಲ್ಲದೆ ತನ್ನ ಜನರಿಗೆ ಏನನ್ನೂ ಕೊಡಲಾಗದು. ಬತ್ತಲಾದ ಇಲ್ಲಿನ ಮಣ್ಣು ಈಗ ಎಂದೂ ಮಳೆ ನೀರನ್ನು ಹೀರುವುದಿಲ್ಲ. ಭೂಸವಕಳಿಯೊಂದಿಗೆ ಸಾವಿರಾರು ವರ್ಷಗಳಿಂದ ರೂಪುಗೊಂಡ ನೆಲಗೊಬ್ಬರದ ಅತಿ ಸೂಕ್ಷ್ಮ ಪದರವು ಕಣ್ಮರೆಯಾಗುತ್ತದೆ. ಕೇವಲ 50 ವರ್ಷಗಳಲ್ಲಿ ನಾವು ನಮ್ಮ ಭೂಮಿಯ ಪರಿಸರವನ್ನು ಹಾಳುಗೆಡವಿದ್ದೇವೆ.
ವಲಸೆಯ ಅಗಾಧತೆಯನ್ನು ನಾವಿನ್ನೂ ಸರಿಯಾಗಿ ಗುರುತಿಸಿಲ್ಲ. ಲಾಗೋಸ್ ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರ. ಇಲ್ಲಿಗೆ ಬರುವ ಹೊಸಬರೆಲ್ಲರೂ ತಮ್ಮ ಭೂಮಿಯನ್ನು ಬಲವಂತವಾಗಿ ಬಿಟ್ಟು ಬಂದ ರೈತರೇ. ಒಲ್ಲದ ಮನಸ್ಸಿನಿಂದ ಹಾಗೂ ಸಂಪನ್ಮೂಲಗಳ ಕೊರತೆಯಿಂದ ಬಂದವರು. ಇದು ನಗರ ಬೆಳವಣಿಗೆಯ ಒಂದು ವಿಕಾರ ವಿಧಾನ. ಪ್ರತಿ ವಾರವೂ 10 ಲಕ್ಷಕ್ಕೂ ಹೆಚ್ಚು ಜನರು ವಿಶ್ವದ ವಿವಿಧ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ನಮ್ಮ ತೈಲ ಟ್ಯಾಂಕರ್ಗಳ ಗಾತ್ರ ಬೃಹತ್ತಾಗುತ್ತಲೇ ಇದೆ. ಈ ಹಿಂದೆ ಸಸ್ಯಗಳು ಹೀರಿ ತೆಗೆದ ಇಂಗಾಲವನ್ನೇ ನಾವು ಮತ್ತೆ ವಾಯುಮಂಡಲಕ್ಕೆ ತುಂಬುತ್ತಿದ್ದೇವೆ. ಭೂಮಿಯನ್ನು ಅಗತ್ಯಕ್ಕಿಂತ ಹೆಚ್ಚು ಬಿಸಿ ಮಾಡುತ್ತಿದ್ದೇವೆ. ಇದರ ಪರಿಣಾಮವಾಗಿ ಹಿಮದ ಹಾಸುಗಳು ಕರಗುತ್ತಿವೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ದೋಣಿ ಚಲಾಯಿಸಲು ಸಾಧ್ಯವೇ ಇರಲಿಲ್ಲ. ಈಗ ಹಿಮದ ಹೊದಿಕೆಗಳೆಲ್ಲ ಬಿರುಕು ಬಿಟ್ಟಿವೆ. ಐಷಾರಾಮಿ ಜೀವನ ಶೈಲಿ, ಸಂಚಾರ, ಸಾಗಾಟ, ಕಾರ್ಖಾನೆ, ಅರಣ್ಯನಾಶ, ಬೇಸಾಯ ಚಟುವಟಿಕೆಗಳ ಮೂಲಕ ಭಾರೀ ದೊಡ್ಡ ಪ್ರಮಾಣದಲ್ಲಿ ಇಂಗಾಲವನ್ನು ಹೊರಹಾಕುತ್ತಿವೆ. ಕಣಕಣವಾಗಿ ನಾವು ಹೊರಬಿಡುತ್ತಿರುವ ಇಂಗಾಲ ಕ್ಷಣ ಕ್ಷಣವಾಗಿ ವಾತಾವರಣದ ಸಮತೋಲನವನ್ನು ಕೆಡಿಸುತ್ತಿದೆ. ಈ ಹಿಂದೆ ಹಿಮದ ಮೇಲೆ ಬಿದ್ದ ಬಿಸಿಲೆಲ್ಲ ಪ್ರತಿಫಲಿಸಿ ಮರಳಿ ಹಿಂದಕ್ಕೆ ಹೋಗುತ್ತಿತ್ತು. ಈಗ ಹಾಗಲ್ಲ. ಬಿರುಕು ಬಿಟ್ಟಿರುವ ಹಿಮದ ಮೇಲೆ ಬಿದ್ದ ಬಿಸಿಲು ಹಿಮವನ್ನು ಕರಗಿಸಿ ನೀರಾಗಿಸಿ ಬಿಸಿ ಮಾಡುತ್ತಿದೆ. ಇದರಿಂದ ಭೂಮಂಡಲ ಇನ್ನಷ್ಟು ಬಿಸಿಯಾಗುತ್ತಾ ಹೋಗುತ್ತದೆ. ಮನುಕುಲದ ಇತಿಹಾಸದಲ್ಲಿ ಇಷ್ಟೊಂದು ತಾಪಮಾನ ಏರಿಕೆ ದಾಖಲಾಗಿರಲಿಲ್ಲ. ನಮ್ಮ ಸಂಪನ್ಮೂಲಗಳ ಅತಿಯಾದ ಬಳಕೆಯೇ ಎಲ್ಲ ಜೀವಿಗಳ ಬದುಕಿಗೆ ಸಂಚಕಾರ ತಂದಿದೆ. ವಾಯುಗುಣ ಬದಲಾವಣೆಯು ಈ ಆತಂಕವನ್ನು ಹೆಚ್ಚಿಸುತ್ತಿದೆ. 2050ರ ಹೊತ್ತಿಗೆ ಭೂಮಿಯ 1/4 ಭಾಗಕ್ಕೂ ಹೆಚ್ಚಿನ ಜೀವ ಪ್ರಭೇದಗಳು ನಾಶವಾಗಬಹುದು. ನಮ್ಮ ಜೀವ ವ್ಯವಸ್ಥೆಯಲ್ಲಿ ಗಡಿ ಎಂಬುದೇ ಇಲ್ಲ. ಏಕೆಂದರೆ ವಾಯುಮಂಡಲ ಇಡೀ ಭೂಮಿಗೆ ಒಂದೇ ತಾನೆ. ಈಗ ಗ್ರೀನ್ಲ್ಯಾಂಡಿನ ಮೇಲ್ಮೈಯಲ್ಲಿ ಸರೋವರಗಳು ಕಾಣಿಸಿಕೊಳ್ಳುತ್ತಿವೆ. ಹೀಗಾಗಬಹುದು ಎಂದು ಕೇವಲ 10 ವರ್ಷಗಳ ಹಿಂದೆ ವಿಜ್ಞಾನಿಗಳು ಸಹ ಊಹಿಸಿರಲಿಲ್ಲ. ಅಲ್ಲಿ ಈಗ ಹಿಮನದಿಗಳು ಕರಗಿ ಹರಿಯುವ ನೀರು ಹೊಸ ಹೊಸ ನದಿ ಸರೋವರಗಳಾಗುತ್ತಿವೆ. ಹಿಮದ ಗರ್ಭದಲ್ಲಿ ತೂರಿಕೊಳ್ಳುತ್ತಿವೆ. ಅದು ಮಂಜಿನ ಕೆಳಗೆ ಹರಿಯುತ್ತಾ ಮಂಜುಗಡ್ಡೆಯ ಹಾಳೆಯನ್ನು ಸಮುದ್ರಕ್ಕೆ ಒಯ್ಯುತ್ತಿದೆ. ಗ್ರೀನ್ಲ್ಯಾಂಡಿನ ಮಂಜಿನ ಹಾಳೆಗಳ ಸಿಹಿನೀರು ಸಮುದ್ರದ ಉಪ್ಪು ನೀರಿಗೆ ಸೇರಿ ಭೂಮಿಯ ಕೆಳ ಪ್ರದೇಶಗಳೆಲ್ಲ ಮುಳುಗುತ್ತಿವೆ. ಸಮುದ್ರದ ಮಟ್ಟ ಮತ್ತಷ್ಟು ಏರುತ್ತಿದೆ. ಬಿಸಿಯಾದಂತೆ ಹಿಗ್ಗುವ ನೀರು 20ನೇ ಶತಮಾನದಲ್ಲೇ ಸಾಗರಗಳ ಮಟ್ಟವು ಸುಮಾರು 20 ಸೆಂಟಿಮೀಟರುಗಳಷ್ಟು ಏರಲು ಕಾರಣವಾಗಿದೆ. ಇದಕ್ಕೆ ಮಾಲ್ಡೀವ್ಸ್ನ ಕೆಳಪ್ರದೇಶದ ದ್ವೀಪಗಳ ನಿವಾಸಿಗಳು ಮೊದಲ ಬಲಿ. ಇದರಿಂದ ಅವರ ಆತಂಕ ಹೆಚ್ಚಾಗಿದೆ. ಕೆಲವರು ಬೇರೆಡೆ ವಲಸೆ ಹೋಗಲು ಸ್ಥಳ ಹುಡುಕುತ್ತಿದ್ದಾರೆ. ಸಮುದ್ರ ಮಟ್ಟವು ಏರಿದಂತೆಲ್ಲ ಟೋಕಿಯೋದಂಥ ಜನನಿಬಿಡ ನಗರಗಳ ಕಥೆ ಏನಾಗಬಹುದು? ಸಮುದ್ರ ಮಟ್ಟ ಏರಿದಂತೆಲ್ಲ ನೀರಿನಲ್ಲಿ ಉಪ್ಪಿನ ಪ್ರಮಾಣವು ಏರುತ್ತದೆ. ಕರಾವಳಿಯ ನಿವಾಸಿಗಳಿಗೆ ಕುಡಿಯುವ ನೀರಿನ ಕೊರತೆ ಹೆಚ್ಚಾಗುತ್ತದೆ. ಆಫ್ರಿಕಾದಲ್ಲಿ ಕಿಲಿಮಂಜಾರೋ ಪರ್ವತ ಹಿಂದೊಮ್ಮೆ ಹಿಮಾವೃತವಾಗಿತ್ತು. ಅಲ್ಲಿದ್ದ ಹಿಮನದಿಗಳು ಕಾಣೆಯಾಗಿವೆ. ಸ್ಥಳೀಯ ಜನರಿಗೆ ನೀರಿನ ಅಭಾವ ಕಾಡುತ್ತಿದೆ. ವಿಶ್ವದ ಅತ್ಯುನ್ನತ ಶಿಖರಗಳಿರುವ ಹಿಮಾಲಯದಲ್ಲಿ ಹಿಮ ಮತ್ತು ನೀರ್ಗಲ್ಲುಗಳು ಕುಗ್ಗುತ್ತಿವೆ. ಏಷ್ಯಾದ ಮಹಾನದಿಗಳೆನಿಸಿದ ಸಿಂಧೂ, ಗಂಗಾ, ಬ್ರಹ್ಮಪುತ್ರ, ಯಾಂಗ್ಸೆ ಇವೆಲ್ಲ ಹುಟ್ಟಿದ್ದೇ ಹಿಮಾಲಯದ ನೀರ್ಗಲ್ಲುಗಳ ಮಧ್ಯೆ. 200 ಕೋಟಿ ಜನರ ಕುಡಿಯುವ ನೀರಿಗೆ ಈ ನದಿಗಳೇ ಜಲಮೂಲ. ಗಂಗಾ ಮತ್ತು ಬ್ರಹ್ಮಪುತ್ರ ಎರಡೂ ಬಾಂಗ್ಲಾದೇಶದಲ್ಲಿ ಸಮುದ್ರ ಸೇರುತ್ತವೆ. ಇದು ಜನನಿಬಿಡ ಪಡದೇಶ. ಹೆಚ್ಚುತ್ತಿರುವ ಚಂಡಮಾರುತ ಮತ್ತು ಪ್ರವಾಹಗಳ ಒಟ್ಟಾರೆ ಪರಿಣಾಮದಿಂದ ಇಲ್ಲಿನ 1/3 ಭೂಭಾಗವೇ ಕಾಣೆಯಾಗುತ್ತಿದೆ.
ಜನ ಗುಳೆ ಹೊರಡಲೇಬೇಕು. ಅವರು ಹೋಗುವುದಾದರೂ ಎಲ್ಲಿಗೆ? ನಮ್ಮನ್ನು 12,000 ವರ್ಷಗಳಿಂದ ರೂಪಿಸುತ್ತಿರುವ ಈ ಭೂಮಿಯ ವಾಯುಮಂಡಲವನ್ನು ನಾವು ಕಡೆಗಣಿಸುತ್ತಿದ್ದೇವೆ. ಕಾಳ್ಗಿಚ್ಚುಗಳು ಹೆಚ್ಚುತ್ತಿವೆ. ಮರಗಳು ಸುಟ್ಟಂತೆಲ್ಲ ಅವು ಇಂಗಾಲದ ಡೈಆಕ್ಸೈಡನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಈ ಮಹಾನ್ ಭೂಪ್ರದೇಶದಲ್ಲಿ ಬಿಸಿ ಪ್ರಳಯದ ಗಡಿಯಾರಕ್ಕೆ ಚಾಲನೆ ಸಿಕ್ಕಿದೆ. ನಾವು ಆರಂಭಿಸಿದ ಬಾನಗಡಿಯ ಮೇಲೆ ನಮಗೆ ನಿಯಂತ್ರಣವಿಲ್ಲ. ನೀರು, ಗಾಳಿ ಮತ್ತು ಜೀವವೈವಿಧ್ಯಗಳ ಜೊತೆಗೆ ನಿಕಟವಾಗಿ ಬೆಸೆದುಕೊಂಡಿದ್ದ ನಮ್ಮ ಬದುಕಿನ ಕೊಂಡಿಯನ್ನು ನಾವೀಗ ಕತ್ತರಿಸಿದ್ದೇವೆ. ನಾವೀಗ ವಾಸ್ತವವನ್ನು ಎದುರಿಸಲೇಬೇಕು. ನಾವೀಗ ಕಂಡಿದ್ದೆಲ್ಲವೂ ಮನುಷ್ಯ ಸ್ವಭಾವದ ಪ್ರತಿಫಲನ. ನಾವು ಮಾಡಿರುವ ತಪ್ಪನ್ನೆಲ್ಲ ನಾವೇ ಸರಿಪಡಿಸಿಕೊಳ್ಳಬೇಕು. ಇಲ್ಲವೆಂದರೆ ಈ ಭೂಮಿ 900 ಕೋಟಿ ಜನರ ಹೊರೆಯನ್ನು ಈ ಶತಮಾನದಾಚೆ ದಾಟಿಸುವುದಾದರೂ ಹೇಗೆ? ಜಗತ್ತಿನ 20% ಜನರು 80% ಸಂಪನ್ಮೂಲಗಳನ್ನು ಬಳಸುತ್ತಿದ್ದಾರೆ. ಹಿಂದುಳಿದ ದೇಶಗಳಿಗೆ ನೀಡುವ ಸಹಾಯಧನಕ್ಕಿಂತ 12 ಪಟ್ಟು ಹೆಚ್ಚು ಹಣ ಮಿಲಿಟರಿಗಾಗಿ ಖರ್ಚಾಗುತ್ತಿದೆ. ಅಶುದ್ಧ ನೀರನ್ನು ಕುಡಿದು ದಿನವೂ 5,000 ಜನ ಸಾಯುತ್ತಿದ್ದಾರೆ. 100 ಕೋಟಿ ಜನರಿಗೆ ಕುಡಿಯಲು ಶುದ್ಧ ನೀರು ಸಿಗುತ್ತಿಲ್ಲ. ಸುಮಾರು 100 ಕೋಟಿ ಜನ ಹಸಿವೆಯಿಂದ ಬಳಲುತ್ತಿದ್ದಾರೆ. ಜಗತ್ತಿನಾದ್ಯಂತ ಮಾರಾಟವಾಗುವ ದವಸ ಧಾನ್ಯದಲ್ಲಿ ಅರ್ಧಕ್ಕರ್ಧ ಪಾಲು ಪಶು ಆಹಾರಕ್ಕಾಗಿ ಬಳಕೆಯಾಗುತ್ತಿದೆ. ಶೇಕಡ 40% ನೀರಾವರಿ ಭೂಮಿ ಸರಿಪಡಿಸಲಾಗದಷ್ಟು ನಿಸ್ಸತ್ವವಾಗಿದೆ. ಪ್ರತಿ ವರ್ಷ 1.3 ಕೋಟಿ ಹೆಕ್ಟೇರ್ ಅರಣ್ಯ ಪ್ರದೇಶ ಧ್ವಂಸವಾಗುತ್ತಿದೆ. ಜೀವಲೋಕಕ್ಕೆ ಭಾರೀ ಹಾನಿಯುಂಟಾಗಲಿದೆ. ಪ್ರತಿ 4 ಸ್ತನಿಗಳಲ್ಲಿ 1, ಪ್ರತಿ 8 ಪಕ್ಷಿ ಪ್ರಭೇದಗಳಲ್ಲಿ 1, ಪ್ರತಿ 3 ದ್ವಿಚರಿಗಳಲ್ಲಿ 1 ವಿನಾಶದ ಅಂಚಿಗೆ ಬಂದು ನಿಂತಿವೆ. ನಿಸರ್ಗದಲ್ಲಿ ಸಹಜ ಅಳಿವಿಗಿಂತ 1000 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಜೀವ ಸಂತತಿಗಳು ಅಳಿಯುತ್ತಿವೆ. ಸಮುದ್ರದಲ್ಲಿ ಮೀನು ಸಿಗುವ ಪ್ರಮಾಣ 3/4 ಕಡಿಮೆಯಾಗಿದೆ. ಜಲಚರಗಳು ಖಾಲಿಯಾಗಿವೆ, ಇಲ್ಲವೇ ಅಪಾಯಕಾರಿ ಮಟ್ಟದಲ್ಲಿ ವಿನಾಶದ ಅಂಚಿಗೆ ಬಂದಿವೆ. ಭೂಮಿಯ ಕಳೆದ 15 ವರ್ಷಗಳ ಸರಾಸರಿ ಉಷ್ಣತೆ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿ ಹೆಚ್ಚಿದೆ. ನಲವತ್ತು ವರ್ಷಗಳ ಹಿಂದಿನದಕ್ಕೆ ಹೋಲಿಸಿದರೆ ಹಿಮ ಕವಚಗಳು 40% ತೆಳುವಾಗಿವೆ. (2050ರ ವೇಳೆಗೆ
ಸುಮಾರು 20 ಕೋಟಿ ಜನರು ಭೂತಾಪದಿಂದಾಗಿ ನಿರಾಶ್ರಿತರಾಗಲಿದ್ದಾರೆ. ಮಾಡಿದ ತಪ್ಪಿಗೆ ಮನುಕುಲ ಈಗ ಅಪಾರ ಬೆಲೆ ತೆರಬೇಕಾಗಿದೆ. ತಮ್ಮ ತಪ್ಪಿಲ್ಲದವರು ಅದಕ್ಕೆ ಬೆಲೆ ತೆರಲಿದ್ದಾರೆ. ವಿಶಾಲ ಮರುಭೂಮಿಯಲ್ಲಿ ನಗರದಷ್ಟು ವಿಸ್ತಾರವಾಗಿರುವ ನಿರಾಶ್ರಿತರ ಶಿಬಿರಗಳನ್ನು ನಾವು ಕಾಣುತ್ತಿದ್ದೇವೆ. ಇಂದು ಈ ಸ್ಥಿತಿ, ನಾಳಿನ ದಿನಗಳಲ್ಲಿ ಅದೆಷ್ಟು ಕೋಟಿ ಜನರು ಹೀಗೆ ನೆಲತಪ್ಪಿ ಬೀಳುತ್ತಾರೋ. ನಿರಾಶೆಯಿಂದ ಕೈಚೆಲ್ಲಿ ಕೂರುವಷ್ಟು ಸಮಯ ನಮಗೆ ಉಳಿದಿಲ್ಲ. ಕೇವಲ 100 ವರ್ಷಗಳ ಹಿಂದೆ ಮೊಟ್ಟ ಮೊದಲ ಬಾರಿ ಒಂದು ರಕ್ಷಿತ ಅರಣ್ಯವನ್ನು ರೂಪಿಸಲಾಯಿತು. ನಂತರ ಆ ಪರಿಕಲ್ಪನೆಗೆ ಅನೇಕ ದೇಶಗಳಲ್ಲಿ ಚಾಲನೆ ಸಿಕ್ಕಿದೆ. ಅಲ್ಲಿ ಅಪರೂಪದ ಜೀವಿಗಳ ಸಂರಕ್ಷಣೆ ಆಗುತ್ತಿದೆ. ದಕ್ಷಿಣ ಕೊರಿಯಾದ ಅರಣ್ಯಗಳು ಯುದ್ಧದಿಂದಾಗಿ ಚಿಂದಿಯಾಗಿದ್ದವು. ಇಡೀ ರಾಷ್ಟ್ರವೇ ಅರಣ್ಯಗಳ ಮರುನಿರ್ಮಾಣಕ್ಕೆ ಸಜ್ಜಾಯಿತು. ಅಲ್ಲಿ ಬಳಕೆಯಾಗುವ ಕಾಗದದಲ್ಲಿ 75% ಮತ್ತೆ ಹೊಸ ಕಾಗದವಾಗುತ್ತದೆ. ಕೋಸ್ಟಾರಿಕಾ ದೇಶದ ಎದುರು 2 ಸವಾಲುಗಳಿದ್ದವು. ದೇಶದ ರಕ್ಷಣೆಗಾಗಿ ಮಿಲಿಟರಿಯನ್ನು ಬಲಪಡಿಸಬೇಕು, ಇಲ್ಲವೇ ಭೂ ಸಂರಕ್ಷಣೆ ಮಾಡಿ ಮಣ್ಣಿನ ಸವಕಳಿ ತಡೆಯಬೇಕು. ಆ ದೇಶದಲ್ಲಿ ಇಂದು ಮಿಲಿಟರಿ ಇಲ್ಲ. ಆಫ್ರಿಕಾದ ಗಿಬನ್ ಎಂಬ ರಾಷ್ಟ್ರ ಅತಿ ಹೆಚ್ಚು ಮರಮುಟ್ಟುಗಳನ್ನು ರಫ್ತು ಮಾಡುವ ದೇಶಗಳಲ್ಲಿ ಒಂದು. ಆದರೆ ಅದು ಬೇಕಾಬಿಟ್ಟಿ ಮರಗಳನ್ನು ಕಡಿಯುತ್ತಿಲ್ಲ. ಪ್ರತಿ ಹೆಕ್ಟೇರ್ಗೆ 1 ಮರವನ್ನು ಮಾತ್ರ ಅಲ್ಲಿ ಕಡಿಯುತ್ತಾರೆ. ಅರಣ್ಯಗಳೇ ಅಲ್ಲಿನ ಅತ್ಯಮೂಲ್ಯ ಸಂಪನ್ಮೂಲ. ಅದನ್ನು ರಕ್ಷಿಸಬೇಕೆಂದು ಅವರಿಗೆ ಗೊತ್ತಿದೆ. ಅವು ಮತ್ತೆ ಬೆಳೆಯುವಂತೆ ಅಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಅರಣ್ಯಗಳ ಸುಸ್ಥಿರ ಬಳಕೆಗೆ ಇಂದು ಸಾಕಷ್ಟು ಯೋಜನೆಗಳು ಸಿದ್ಧವಾಗಿವೆ. ಅವನ್ನು ಎಲ್ಲ ದೇಶಗಳಲ್ಲೂ ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ಉತ್ಪಾದಕರ ಕೈಯಲ್ಲಿ ಬೃಹತ್ ಯಂತ್ರಗಳಿದ್ದಾಗ, ಸರ್ಕಾರದ ರಿಯಾಯಿತಿಗಳೆಲ್ಲ ಅವರಿಗೆ ದಕ್ಕುತ್ತಿದ್ದಾಗ, ಬರಿಗೈಯಲ್ಲಿ ದುಡಿಯುವ ಬಡವರಿಗೆ ನ್ಯಾಯ ಹೇಗೆ ತಾನೇ ಸಿಗಲು ಸಾಧ್ಯ? ನಿರಾಶೆಯಿಂದ ಕೈಕಟ್ಟಿ ಕೂರುವಷ್ಟು ಸಮಯ ನಮಗಿಲ್ಲ. ಮನುಷ್ಯರ ಕೈಗಳಿಂದ ಬೆಳೆದದ್ದೇ ಇಡೀ ಜಗತ್ತಿಗೆ ಊಟ ಕೊಡಲು ಸಾಧ್ಯವಿದೆ. ಪುಟ್ಟ ಬಲೆಯಿಂದ ಮೀನು ಹಿಡಿಯುವುದನ್ನು ನಾವು ನೋಡಿದ್ದೇವೆ. ಸಾಗರ ಸಂಪತ್ತನ್ನು ರಕ್ಷಿಸಬೇಕೆಂಬ ಮನೋಭಾವವನ್ನು ಅವರಲ್ಲಿ ಕಂಡಿದ್ದೇವೆ. ಮನೆಗೆ ಬೇಕಾದಷ್ಟು ಶಕ್ತಿಯನ್ನು ಮನೆಯಲ್ಲೇ ಉತ್ಪಾದಿಸುವವರನ್ನು ನಾವು ಕಂಡಿದ್ದೇವೆ. ಪ್ರಪಂಚದ ಬೇರೆ ನಗರಗಳು ಅವರೊಂದಿಗೆ ಕೈಜೋಡಿಸಬಹುದು. ಹಾಗೆ ಕೈಜೋಡಿಸುವವರ ಸಾಲಿಗೆ ನಮ್ಮ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ರಾಯಚೂರು, ಗುಲ್ಬರ್ಗ, ಬಿಜಾಪುರ, ಬಳ್ಳಾರಿ ನಗರಗಳು ಕೂಡ ಸೇರಬಹುದು. ಮತ್ತೆ ಬಳಸಬಹುದಾದ ಇಂಧನ ಮೂಲಗಳನ್ನು ಅಭಿವೃದ್ಧಿಪಡಿಸಬೇಕು. ನಾವು ಬಳಸುವ ಶಕ್ತಿಯಲ್ಲಿ 80% ಪೆಟ್ರೋ ತೈಲದಿಂದ ಇಲ್ಲವೇ ಕಲ್ಲಿದ್ದಲಿನಿಂದ ಬರುತ್ತಿದೆ. ಅದರಲ್ಲೂ ಹೊಸತನ ಸಾಧ್ಯವಿದೆ. ಈಗ ಡೆನ್ಮಾರ್ಕ್ನಲ್ಲಿ ಕಲ್ಲಿದ್ದಲ ಸ್ಥಾವರದಿಂದ ಹೊಮ್ಮುವ ಕಾರ್ಬನ್ ಹೊಗೆಯನ್ನು ವಾತಾವರಣಕ್ಕೆ ಬಿಡುವ ಬದಲು ಭೂಮಿಯ ಒಳಕ್ಕೆ ಕಳುಹಿಸುತ್ತಿದ್ದಾರೆ. ಐಸ್ಲ್ಯಾಂಡಿನಲ್ಲಿ ಭೂಮಿಯ ಶಾಖದಿಂದಲೇ ವಿದ್ಯುತ್ ಉತ್ಪಾದನೆ ಮಾಡುವುದನ್ನು ನಾವು ನೋಡಿದ್ದೇವೆ. ಸಮುದ್ರದ ಅಲೆಗಳಿಗೆ ಮೈಯೊಡ್ಡಿ ಮಲಗಿ ಅದರ ಶಕ್ತಿಯನ್ನೇ ವಿದ್ಯುತ್ತನ್ನಾಗಿ ಪರಿವರ್ತಿಸಬಲ್ಲ ಸಾಗರ ಸರ್ಪಗಳನ್ನು ನಾವು ನೋಡಿದ್ದೇವೆ. ಡೆನ್ಮಾರ್ಕ್ ದೇಶಕ್ಕೆ ಬೇಕಾದ ವಿದ್ಯುತ್ ಶಕ್ತಿಯ 20% ಗಾಳಿ ಯಂತ್ರಗಳೇ ಉತ್ಪಾದನೆ ಮಾಡುವುದನ್ನು ನಾವು ನೋಡಿದ್ದೇವೆ. ಇಂದು ಅಮೆರಿಕ, ಚೀನಾ, ಭಾರತ, ಜರ್ಮನಿ ಮತ್ತು ಸ್ಪೇನ್ ದೇಶಗಳು ಇಂತಹ ಶಕ್ತಿಗಾಗಿ ಅಪಾರ ಹಣವನ್ನು ಹೂಡುತ್ತಿವೆ. ಭೂಮಿಯ ಯಾವ ಭಾಗದಲ್ಲಿ ಗಾಳಿ ಬೀಸುವುದಿಲ್ಲ ಹೇಳಿ? ಮರುಭೂಮಿಯ ವಿಶಾಲ ಭೂಪ್ರದೇಶದಲ್ಲಿ ಸೂರ್ಯನ ಶಕ್ತಿ ವ್ಯರ್ಥ ಚೆಲ್ಲಾಡುತ್ತಿದೆ. ಭೂಮಿ ಸೂರ್ಯನ ಜತೆ ತಳುಕು ಹಾಕಿಕೊಂಡಿದೆ. ಅದೇ ಅದರ ನಿರಂತರ ಶಕ್ತಿ ಮೂಲ. ಸೂರ್ಯನ ಶಕ್ತಿಯನ್ನು ಹೀರಿಕೊಳ್ಳುತ್ತಲೇ ಬೆಳೆಯುವ ಸಸ್ಯಗಳನ್ನು ನೋಡಿ ನಾವು ಅವುಗಳಿಂದ ಕಲಿಯಲಾರೆವೆ? ಇಡೀ ಮನುಷ್ಯಲೋಕ ಒಂದಿಡೀ ವರ್ಷದಲ್ಲಿ ಬಳಸುವಷ್ಟು ಶಕ್ತಿ ನಮಗೆ ಸೂರ್ಯನಿಂದ ಒಂದೇ ಗಂಟೆಯಲ್ಲಿ ಸಿಗುತ್ತಿದೆ. ನಾವು ಮಾಡಬೇಕಾದ ಒಂದೇ ಒಂದು ಕೆಲಸ ಏನೆಂದರೆ ಎಲ್ಲದಕ್ಕೂ ಭೂಮಿಯನ್ನೇ ಬಗೆಯುವುದನ್ನು ನಿಲ್ಲಿಸಬೇಕು. ಬಿಸಿಲನ್ನೇ ಇಂಧನವಾಗಿ ಬಳಸಬೇಕು.
ನಾವು ನೋಡುತ್ತಿರುವುದೆಲ್ಲ ಕೇವಲ ಪ್ರಾಯೋಗಿಕ ಹಂತದಲ್ಲಿರುವ ಯತ್ನಗಳು, ಆದರೆ ಅವೆಲ್ಲ ಜ್ಞಾನೋದಯದ ಮೊದಲ ಸಾಕ್ಷ್ಯಗಳು. ಮನುಷ್ಯ ನಿಧಾನವಾಗಿ ಹಂಚಿಕೊಂಡು ಬದುಕುವುದನ್ನು ಕಲಿಯುತ್ತಿದ್ದಾನೆ. ನಾವೆಲ್ಲ ಒಟ್ಟಾಗಬೇಕಾದ ಸಮಯ ಬಂದಿದೆ. ಏನೆಲ್ಲವನ್ನು ನಾವು ಕಳೆದುಕೊಂಡಿದ್ದೇವೆ ಎಂಬುದು ಮುಖ್ಯವಲ್ಲ, ಏನೆಲ್ಲವನ್ನು ನಾವು ಉಳಿಸಿಕೊಂಡಿದ್ದೇವೆ ಎಂಬುದೇ ಮುಖ್ಯ. ಜಗತ್ತಿನ ಅರಣ್ಯಗಳಲ್ಲಿ ಈಗಲೂ ಅರ್ಧ ಪಾಲು ಉಳಿದಿದೆ. ಸಾವಿರಾರು ನದಿಗಳು, ಸರೋವರಗಳು ಈಗಲೂ ಸ್ವಚ್ಛ ಉಳಿದಿವೆ. ಸಾವಿರಾರು ಜೀವ ಪ್ರಭೇದಗಳು ಈಗಲೂ ಬದುಕುಳಿದಿವೆ. ನಮ್ಮ ಸಮಸ್ಯೆಗೆ ನಮ್ಮೆದುರು ಪರಿಹಾರಗಳಿವೆ ಎಂಬುದು ನಮಗೇ ಗೊತ್ತಾಗಿದೆ. ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳುವ ಶಕ್ತಿಯೂ ನಮಗಿದೆ. ನಮ್ಮ ಇತಿಹಾಸದಲ್ಲಿ ಆಗಿರುವ ಎಲ್ಲ ಘಟನೆಗಳು, ಎಲ್ಲ ಸಾಧನೆಗಳು, ಎಲ್ಲ ಯಶಸ್ಸುಗಳು, ಎಲ್ಲ ದುರಂತಗಳು, ಎಲ್ಲ ಕ್ಷಾಮಗಳನ್ನು ಎದುರಿಸಿ ಉಳಿದಿದ್ದ ಈ ಭೂಮಿ ಈಗ ಅಪಾಯದಲ್ಲಿದೆ. ನಮ್ಮ ಬದುಕುಳಿಯುವ ಸಾಮರ್ಥ್ಯ, ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ರೂಪಿಸುವ ಸಾಮರ್ಥ್ಯ ಎಲ್ಲವೂ ಈಗ ಅಪಾಯದಲ್ಲಿದೆ. ಈ ಭೂಮಿಯನ್ನು ಸುರಕ್ಷಿತಗೊಳಿಸಿ ಸಮೃದ್ಧಗೊಳಿಸಿ ಅವರಿಗೆ ಹಸ್ತಾಂತರಿಸುವ ಹೊಣೆ ಈಗ ನಮ್ಮ ಮುಂದಿದೆ. ನಿಮ್ಮ ಕಾಲದಲ್ಲಿ ಸರಿಪಡಿಸಬಹುದಾಗಿತ್ತು, ಯಾಕೆ ಏನನ್ನೂ ಮಾಡಲಿಲ್ಲ ಎಂದು ನಮ್ಮ ಮಕ್ಕಳು ನಮ್ಮನ್ನು ಕೇಳುವ ಮೊದಲೇ ನಾವು ಭೂರಕ್ಷಣೆಯನ್ನು ಮಾಡಬೇಕಿದೆ.